ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ MBBS ವೈದ್ಯಕೀಯ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ತಕ್ಕಂತೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಏನೆಲ್ಲ ಮುಖ್ಯವಾಗಿರುವಂತಹ ಸೂಚನೆಗಳು ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ಪಡೆದುಕೊಳ್ಳೋಣ. ಯಾವೆಲ್ಲ ಹೊಸ ನೋಡುವುದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಆದಷ್ಟು ಬೇಗ ಮೊದಲಿಗೆ ನೀವು ತೆಗೆದುಕೋರ್ ಆಗ್ತೀರಾ. ಇಲ್ಲಿ ಮುಖ್ಯವಾಗಿ ಯುಜಿನಿಟ್ 2025 ಮೆಡಿಕಲ್ ಡೆಂಟಲ್ ಬಿಟ್ಟಿದ್ದಾರೆ. ಆಯುಷ್ ಇನ್ನೂ ಬಿಟ್ಟಿಲ್ಲ. ಆಯುಷ್ ಬಿಟ್ಟಾಗ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೊಡಲಾಗೋದು. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಲು ಲಿಂಕ್ ಕೊಟ್ಟಿದ್ದಾರೆ. ಅವರು ಈ ಒಂದು ಈ ಲಿಂಕ್ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಯುಜಿನಿಟ್ 2025 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೆಂಟಲ್ 2025 ಸೀಟ್ ಮ್ಯಾಟ್ರಿಕ್ಸ್ ಸರ್ಕಾರ, ಖಾಸಗಿ ಹಾಗೂ NRI ಹಾಗೂ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಮ್ಯಾನೇಜ್ಮೆಂಟ್ ಇಲ್ಲಿ ವೈದ್ಯಕೀಯ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಜಸ್ಟ್ ರಿಲೀಸ್ ಮಾಡಿದ್ದಾರೆ 19/7/2025. ಅದನ್ನು ಕ್ಲಿಕ್ ಮಾಡಿಕೊಂಡು PDF ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿ ಒಂದು PDF ಇರುತ್ತೆ. ಈ ರೀತಿ PDF ಅಲ್ಲಿ ಯಾವ ಕಾಲೇಜ್ಗೆ ಎಷ್ಟು ಸೀಟ್ಗಳಿವೆ, ಯಾವ ಕೆಟಗರಿ ಎಷ್ಟು ಸೀಟ್ಗಳಿವೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದರ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಈ ಕೋಡನ್ನು ವಿದ್ಯಾರ್ಥಿಗಳು ಸಪ್ರೇಟಾಗಿ ಬರೆದುಕೊಳ್ಬೇಕು ಕಂಪಲ್ಸರಿ ಆಗಿ. ಈ ಸೈಡಲ್ಲಿರುವಂಥ ಆಪ್ಷನ್ ಎಂಟ್ರಿ ಹಾಕೋ ಮೊದಲು ಯಾವೆಲ್ಲ ಕಾಲೇಜಿಗೆ ನೀವು ಪ್ರಿಯಾರಿಟಿ ಕೊಡ್ತೀರಾ ಆ ಒಂದು ಕಾಲೇಜಿನ ಕೋಡ್ M001 ಇದೆ, M002 ಇದೆ. ಇಲ್ಲಿ ಕಾಲೇಜು ಹಾಗೂ ಅದರ ಕೋಡ್ ಇದೆ. ಅದನ್ನು ವಿದ್ಯಾರ್ಥಿ ಗಮನವಹಿಸಿ ಆ ರೀತಿ ಕಾಲೇಜನ್ನು ಅದ್ರ ಕೋಡನ್ನು ಮೊದಲು ಬರ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಇದು ಮುಖ್ಯವಾಗಿ. ಆಮೇಲೆ ಇನ್ನೊಂದು PDF ಬಿಟ್ಟಿದ್ದಾರೆ. ಈ ಒಂದು PDF ಪ್ರಕಾರ ಇಲ್ಲಿ ಸೂಚನೆಗಳು, ಮಾರ್ಗಸೂಚಿಗಳು, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡೋಣ. PDF ಏನಿದೆ ನೋಡೋಣ. ಈ ಒಂದು PDFಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಮನಿಸಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದಂತಹ ಪ್ರಕಟಣೆ ಬಿಟ್ಟಿರ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ 19/7/2025. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ, ಆಪ್ಷನ್ಸ್ಗಳನ್ನು ದಾಖಲಿಸುವ ಕುರಿತು ನವೀಕೃತ ಮಾಹಿತಿ, ವೈದ್ಯಕೀಯ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಬಹುದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿ ವೇಟ್ ಮಾಡ್ತಾ ಇದ್ದಾರೆ. MBBS ಆಪ್ಷನ್ ಎಂಟ್ರಿ ಸಲುವಾಗಿ ಆ ಒಂದು ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಮಾಡಬಹುದು. 8/7/2025 ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ BSc ನರ್ಸಿಂಗ್, ದಂತವೈದ್ಯಕೀಯ, ಅಲೈಡ್ ಹೆಲ್ತ್ ಸೈನ್ಸ್, BPO, BPT ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ದಾಖಲಿಸುವ ಪೋರ್ಟಲ್ ತೆರೆಯಲಾಗಿದೆ. ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಕೊಂಡಿದ್ದಾರೆ. ಈಗ ಮುಖ್ಯವಾಗಿ 19/7/2025 ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದವರು ಕಳಿಸಿರುವ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಗಣಿಸಿ ವೈದ್ಯಕೀಯ ಕೋರ್ಸ್ಗಳನ್ನು ಸಹ ದಾಖಲಿಸಲು ಅವಕಾಶ ನೀಡಲಾಗಿದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಕಳಿಸಿರುವ ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸಿದ್ದು ಮುಂದಿನ ದಿನಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕುರಿತು ಸರ್ಕಾರ ಹೊರಡಿಸುವ ಆದೇಶವನ್ನು ಸಹ ಪ್ರಕಟಿಸಲಾಗುವುದು. ಇಲ್ಲಿ ಅರ್ಹ ಅಭ್ಯರ್ಥಿಗಳು ಆಸಕ್ತಿ ಇರುವ ಎಲ್ಲಾ ಕೋರ್ಸ್ಗಳನ್ನು ಮತ್ತು ಶುಲ್ಕವನ್ನು ಪರಿಶೀಲಿಸಿಕೊಂಡು ಆದ್ಯತೆಯ ಮೇಲೆ 22/7/2025 ಸಂಜೆ 6 ಗಂಟೆಯ ಒಳಗಡೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ. 22/7/2025 ಒಳಗಡೆ ಎಲ್ಲಾ ಕೋರ್ಸಿನ ಆಪ್ಷನ್ ಎಂಟ್ರಿ ಕೊನೆಯ ದಿನಾಂಕವಿದೆ. ಇಂಜಿನಿಯರಿಂಗ್ ಆಗಿರಲಿ ಹಾಗೂ ವೆಟರ್ನರಿ ಆಗಿರಲಿ, ಅಗ್ರಿ ಆಗಿರಲಿ, ಅಲೈಡ್ ಹೆಲ್ತ್ ಸೈನ್ಸ್ ಆಗಿರಲಿ, BDS ಆಗಿರಲಿ, ಈ ರೀತಿ ವೆಟರ್ನರಿ ಆಗಿರಲಿ ಎಲ್ಲ ರೀತಿಯ ಕೋರ್ಸ್ಗಳಿಗೂ ಕೂಡ ಇಲ್ಲಿ 22/7/2025 ಸಂಜೆ 6 ಗಂಟೆಯವರೆಗೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಲು ಕೊನೆಯ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೂಚಿಯಲ್ಲಿ ಮತ್ತೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಲು ದಿನಾಂಕ ವಿಸ್ತರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನವಹಿಸಿ ಆದಷ್ಟು ಬೇಗನೆ 22/7/2025 ಸಂಜೆ 6 ಗಂಟೆಯ ಒಳಗಡೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಇನ್ನೊಂದು ಗಮನಿಸಿ. ಬಹಳಷ್ಟು ವಿದ್ಯಾರ್ಥಿಗಳು MBBS ಸ್ವಲ್ಪ ಲೇಟ್ ಮಾಡಿದ ತಕ್ಷಣ ಬಹಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಇಂಜಿನಿಯರಿಂಗ್ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಿದ್ದೀರಾ. ಅಂಥ ವಿದ್ಯಾರ್ಥಿಗಳು ಈಗ MBBS ಆಪ್ಷನ್ಗಳನ್ನು ಮೊದಲು ಪ್ರಿಯಾರಿಟಿ ಕೊಟ್ಟು ಆ ಒಂದು ಇಂಜಿನಿಯರಿಂಗ್ ನೀವೇನು ಹಾಕಿರಿದ್ದೀರ ಆ ಒಂದು ಪ್ರಿಯಾರಿಟಿಯನ್ನು ತೆಳಗಡೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ 1, 2, 3 ಅಂತೇಳಿ ನೀವು ಇಂಜಿನಿಯರಿಂಗ್ ಪ್ರಿಯಾರಿಟಿ ಕೊಟ್ಟಿರ್ತೀರ. ಈಗ MBBS ನೀವು 1, 2, 3, 4 ಎಷ್ಟು ಕಾಲೇಜ್ಗಳು ಅದನ್ನು ಎಂಟರ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ ನಿಮ್ಮದು ಈ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ತೆಳಗಡೆ ನೀವು ಮಾಡಿಫೈ ಮಾಡ್ಬೋದು. ಓಕೆ, ಅವಕಾಶ 22ರವರೆಗೆ ಕೂಡ ನಿಮಗೆ ಅವಕಾಶ ಇರುತ್ತೆ. ಓಕೆ, ವಿದ್ಯಾರ್ಥಿ ಗಮನವಹಿಸಿರ್ಬೇಕು. ನಾನು ಹೇಳಿರೋ ಒಂದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ. ಓಕೆ, ಇಲ್ಲಿ ಶುಲ್ಕದ ವಿನ್ಯಾಸ ಕುರಿತು ವಿದ್ಯಾರ್ಥಿಗಳ ಅವಗಾಹನೆಗಾಗಿ 2025-26ನೇ ಸಾಲಿನ ರಾಜ್ಯದಲ್ಲಿ ಸರ್ಕಾರಿ, ಖಾಸಗಿ ಹಾಗೂ ಡೀಮ್ಡ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕ ಕೋರ್ಸ್ಗಳ ಸೀಟುಗಳ ಪ್ರವೇಶ ಶುಲ್ಕದ ಆದೇಶ ಸರ್ಕಾರದಿಂದ ಸ್ವೀಕೃತವಾಗಿಲ್ಲ. ಆದ ಕಾರಣಕ್ಕಾಗಿ ಈ ಒಂದು 2024-25 ಖಾಸಗಿ ಶುಲ್ಕವನ್ನು ಆ ಒಂದು ಆಲ್ರೆಡಿ 2024-25 ಶುಲ್ಕವನ್ನು ಈಗ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. ಮತ್ತೆ ಏನಾದರೂ ಮತ್ತೆ ಆದೇಶ ಬಂದರೆ ಆ ಒಂದು ಶುಲ್ಕ ಏನೋ ಪರಿಷ್ಕೃತ ಆದರೆ ಅದರ ಬಗ್ಗೆ ಮತ್ತೊಂದು PDF ಅನ್ನು ಬಿಡ್ತಾರೆ. ಒಟ್ಟಿನಲ್ಲಿ MBBS ಆಪ್ಷನ್ ವೇಟ್ ಮಾಡ್ತಾರಂಥ ವಿದ್ಯಾರ್ಥಿಗಳು MBBS ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಕೊಳ್ಳಿ. ಯಾವೆಲ್ಲ ವಿದ್ಯಾರ್ಥಿಗಳು MBBS ಲೇಟ್ ಆದ ತಕ್ಷಣ
ಆಪ್ಷನ್ ಎಂಟ್ರಿ ಲೇಟ್ ಆಗಿದ ತಕ್ಷಣ ನೀವು ಇಂಜಿನಿಯರಿಂಗ್ ಬೇರೆ ಬೇರೆ ಏನಾದರೂ ಕಾಲೇಜ್ ಎಂಟರ್ ಮಾಡಿದರೆ ಪ್ರಿಫರೆನ್ಸ್ ನಿಮ್ಮ ಮೊದಲಿಗೆ MBBS ಇದ್ದರೆ ಭಾಳಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಕೂಡ ಕೇಳಿದ್ರ MBBS ಮೊದಲಿಗೆ ಆದ್ಯತೆ ಇದ್ದರೆ ನೀವು ಮೊದಲಿಗೆ ಎಲ್ಲ ಪ್ರಿಯಾರಿಟಿಗಳನ್ನು MBBS ಕಾಲೇಜಿಗೆ ಕೊಟ್ಟು ಆಮೇಲೆ ನಿಮ್ಮ ಯಾವ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ರೆ ಅದನ್ನು ತೆಳಗಡೆ ಕೂಡ ಮಾಡಿಫೈ ಮಾಡ್ಕೋಬಹುದು, ಆಲ್ಟರ್ ಮಾಡ್ಬೋದು. ಬೇಕಾಗಿರುವಂಥ ಕಾಲೇಜ್ಗಳನ್ನು ಬೇಕಾಗದೇ ಇರುವಂತಹ ಕಾಲೇಜ್ಗಳನ್ನು ಡಿಲೀಟ್ ಕೂಡ ಮಾಡ್ಕೋಬಹುದು. ಈ ರೀತಿ ನಾವು ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಈ ಒಂದು ಮಾಹಿತಿಯ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬ ನೀಟ್ MBBS ವಿದ್ಯಾರ್ಥಿಗಳಿಗೆ ಅಂದ್ರೆ ವೇಟ್ ಮಾಡ್ತಾರಂಥ ನೀಟ್ ವಿದ್ಯಾರ್ಥಿಗಳು ಶೇರ್ ಮಾಡಿ. ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಧನ್ಯವಾದಗಳು.